ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ರೇಷನ್ ಕಿಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಯಾವಾಗಿಂದ ಕೊಡ್ತೀವಿ, ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆಗ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಖಂಡಿತ ನಿಮಗೆ ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ನಮ್ಮ ಅನ್ನಭಾಗ್ಯ ಯೋಜನೆ ಏನು ರಾಜ್ಯ ಸರ್ಕಾರದವರು 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಮಾಡ್ತಿದ್ದಾರೆ. ಈ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಏನು ಕೊಡ್ತಾ ಇದ್ರು, ಈ ಅಕ್ಕಿ ಜೊತೆಗೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂದ್ಬಿಟ್ಟು ಇವಾಗ 1-1.5 ತಿಂಗಳಿಂದ ಅನೌನ್ಸ್ ಮಾಡಿದ್ರು ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು. ಬಟ್ ಆಮೇಲೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿರಲಿಲ್ಲ, ಯಾವ ತಿಂಗಳಿಂದ ಕೊಡ್ತೀವಿ ಏನು ಅನ್ನೋದು. ಬಟ್ ಇವಾಗ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ, ಹಾಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಮುಂಚೆ ಹೇಳಿದ ಪ್ರಕಾರ ಜನವರಿ ಆಗ್ಬೋದು ಅಂತ ಇತ್ತು ಇಂದಿರಾ ರೇಷನ್ ಕಿಟ್ ಕೊಡೋದಂದರೆ ಮುಂದಿನ ನೆಕ್ಸ್ಟ್ ಹೊಸ ವರ್ಷ 2026ರಿಂದ. ಬಟ್ ಇವಾಗ ಹೊಸ ಅಪ್ಡೇಟ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಡಿಸೆಂಬರ್ ತಿಂಗಳಿಂದನೇ ರೇಷನ್ ಕಿಟ್ ಕೊಡ್ತೀವಿ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಟ್ವೀಟ್ ಮುಖಾಂತರ ಕೂಡ ಹೇಳಿದ್ದಾರೆ, ಮೀಡಿಯಾದಲ್ಲಿ ಹೇಳಿದ್ದಾರೆ, ಪತ್ರಿಕಾಗೋಷ್ಠಿನಲ್ಲಿ ತಿಳಿಸಿದ್ದಾರೆ. ಸೊ ಡಿಸೆಂಬರ್ ತಿಂಗಳಿಂದ ಇಂದಿರಾ ರೇಷನ್ ಕಿಟ್ನ ಕೊಡ್ತಾರಂತೆ. ಯಾವ ತಾರೀಕಿಂದ ಕೊಡ್ತಾರೆ ಅಂದರೆ ಪ್ರತಿ ತಿಂಗಳು 10ನೇ ತಾರೀಕೊಳಗೆ ನಾವು ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಅಂತಂದರೆ ಮೇ ಬಿ ಪ್ರತಿ ತಿಂಗಳು 1ನೇ ತಾರೀಕಿಂದನೇ ಕೊಡೋಕ್ಕೆ ಶುರು ಮಾಡ್ತಾರೆ ಅನಿಸುತ್ತೆ. ಖಂಡಿತ ಅವ್ರಿಗೆ ಹೇಳ್ದಂಗೆ 10ನೇ ತಾರೀಕೊಳಗೆ ಎಲ್ಲರಿಗೂ ಕೂಡ ರೀಚ್ ಆಗಂಗಾದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಪ್ರತಿ ಸತಿ ಹಿಂಗೆ ಹೇಳ್ತಾರೆ, ಬಟ್ ಮಾಡ್ಬೇಕಾದ್ರೆ ಇದನ್ನ ಫಾಲೋ ಮಾಡಲ್ಲ. ಐ ಹೋಪ್ 10ನೇ ತಾರೀಕೊಳಗೆ ಪ್ರತಿ ತಿಂಗಳು ಕೂಡ ಫಲಾನುಭವಿಗಳಿಗೆ ಇಂದಿರಾ ರೇಷನ್ ಕಿಟ್ ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಯಾರ್ಯಾರಿಗೆ ಎಷ್ಟು ಸಿಗುತ್ತೆ ಅಂತ ಹೇಳೋದಾದರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದೀರಾ ಅಂತಂದರೆ ನಿಮಗೆ ಪ್ರತಿ ಐಟಮ್ಸ್ ಅಂದರೆ ಇವಾಗ ಇಂದಿರಾ ಕಿಟ್ನಲ್ಲಿ ಏನೇನಿರುತ್ತೆ ಅಂದರೆ ಅಡುಗೆ ಎಣ್ಣೆ ಆಗಿರ್ಬೋದು, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಇಲ್ಲಾಂದರೆ ಹೆಸರು ಕಾಳು, ಇವೆರಡರಲ್ಲಿ ಒಂದು ಕೊಡ್ತೀವಿ ಅಂತ ಹೇಳಿದರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದೀರಾ ಅಂತಂದರೆ ನಿಮಗೆ ಪ್ರತಿ ಐಟಮ್ಸು ಕೂಡ ಅರ್ಧ kg ಇರುವಂತಹ ಕಿಟ್ನ ಕೊಡ್ತಾರೆ. ಈ 3 ಅಥವಾ 4 ಜನ ಇದ್ದೀರಾ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂದರೆ ಎಲ್ಲ ಐಟಮ್ಸು ಕೂಡ 1 kg ಇರುವಂತಹ ಕಿಟ್ ಕೊಡ್ತಾರೆ. ಅಕಸ್ಮಾತ್ ಏನಾದರೂ 5 ಜನ ಅಥವಾ ಅದಕ್ಕಿಂತ ಜಾಸ್ತಿ ನಿಮ್ಮ ರೇಷನ್ ಕಾರ್ಡಲ್ಲಿ ಮೆಂಬರ್ಸ್ ಇದ್ದೀರಾ ಅಂತಂದರೆ ನಿಮಗೆ ಪ್ರತಿ ಐಟಮ್ಸು ಕೂಡ 1.5 kg ಇರುವಂತಹ ಕಿಟ್ ಕೊಡ್ತಾರೆ. ನೀವು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಜನವರಿನಲ್ಲಿ ಕೊಡ್ತಾರೆ ಅಂತ ಹೋಪ್ಸ್ ಇತ್ತು, ಬಟ್ 1 ತಿಂಗಳು ಮುಂಚಿಂದನೇ ಕೊಡ್ತಿದ್ದಾರೆ. ಖಂಡಿತ ನಿಮಗೆ ಈ ವಿಷಯ ಖುಷಿ ತಂದಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ನ ಲೇಟೆಸ್ಟಾಗಿ ತಿಳಿಸಿದ್ದೀನಿ. 23ನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ಲ ಬಿಡುಗಡೆ ಆಗಿದೆಯಾ ಅಂತ ಸಾಕಷ್ಟು ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಹಿಂದಿನ ವಿಡಿಯೋ ಚೆಕ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಲೇಟೆಸ್ಟ್ ಬಂದಿರುವಂತಹ ಅಪ್ಡೇಟ್ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ನಮಸ್ಕಾರ.